ನಮ್ಮ ಮೈಸೂರು ಹುಡುಗರನ್ನೆಲ್ಲ ದೃಷ್ಟಿಕೋನದಲ್ಲಿ ಇಟ್ಕೊಂಡು ತುಚ್ಛವಾಗಿ ಮಾತಾಡ್ತಕ್ಕಂಥ ನೋಡಿದ್ವಿ. ಏನಂತ, ಹೊಲೆಯರು ಮೈಸೂರು ಯೂನಿವರ್ಸಿಟಿಯಲ್ಲಿ ಮಾದಿಗರಿಕಿಂತ ಹೆಚ್ಚದಾರಪ್ಪ, ನೀವೇನ್ ಮಾಡ್ತಾ ಇದ್ರಿ ಅಂತ. ಆಯ್ತು, ಮುಗಿತು ಒಂದು ನಿಮಿಷ. ನಾಗಮೋಹನ್ ದಾಸ್ ಅವರ ವರದಿಯ 263ನೇ ಪುಟ ಸಂಖ್ಯೆ. ಇದು ಸಫಾಯಿ ಕರ್ಮಚಾರಿಗಳ ಸ್ಟ್ಯಾಟಿಸ್ಟಿಕ್ ಹೇಳುತ್ತೆ. ಅಂದ್ರೆ ಅನುದಾನವನ್ನು ಹೊಲೆಯರು ಎಷ್ಟು ಬಳಕೆ ಮಾಡಿಕೊಂಡಿದ್ದಾರೆ, ಮಾದಿಗರು ಎಷ್ಟು ಬಳಕೆ ಮಾಡಿಕೊಂಡಿದ್ದಾರೆ, ಈ ಸ್ಟ್ಯಾಟಿಸ್ಟಿಕ್ ಹೇಳುತ್ತೆ. ಇದರಲ್ಲಿ ಮಾದಿಗರು ಬಳಕೆ ಮಾಡಿಕೊಂಡಿರ್ತಕ್ಕಂಥ ಒಟ್ಟು ಅನುದಾನ 2228.26 ಲಕ್ಷ ರೂಪಾಯಿಗಳು. ಹೊಲೆಯರು ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಕೇವಲ 322.95 ಲಕ್ಷಗಳು. ಈ ಅನುದಾನದ ಹೆಚ್ಚಿನ ಬಳಕೆ ಆಗಿರ್ತಕ್ಕಂಥದ್ದು ಅವ್ರು ಯಾರು ಮಾತಾಡಂಗಿಲ್ಲ. ಅದಷ್ಟೇ ಅಲ್ಲದೆ ಲಾಸ್ಟ್ ಇಯರ್ ನಡೆದಿರ್ತಕ್ಕಂಥ ಸಿಇಟಿಯಲ್ಲಿ ಕೇವಲ ಹೊಲೆಯರನ್ನು ಗುರಿಯಾಗಿಟ್ಟುಕೊಂಡು ಮಾತಾಡ್ತಕ್ಕಂಥ ಆ ಜನಾಂಗದ ನಾಯಕರುಗಳಿಗೆ ಹೇಳ್ತೀನಿ, ಆ ಸಿಇಟಿಯಲ್ಲಿ ಇಂಜಿನಿಯರ್, ಮೆಡಿಕಲ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ದಲ್ಲಿ ಸಹೋದರ ಕುಲವಾಗಿರ್ತಕ್ಕಂಥ ಲಂಬಾಣಿ ಜನಾಂಗದವರು ನಮ್ಮಕ್ಕಿಂತಲೂ 17% ಹೆಚ್ಚಿದ್ರು ಕೂಡ ಯಾವುದೇ ಸಭೆಯಲ್ಲಿ ಅವರ ಬಗ್ಗೆ ಚಕಾರ ಎತ್ತದಿಲ್ಲ. ಟಾರ್ಗೆಟ್ ಮಾಡ್ತಕ್ಕಂಥದ್ದು ಕೇವಲ 1% ಹೆಚ್ಚಿರ್ತಕ್ಕಂಥ ಹೊಲೆಯ ಸಮುದಾಯದ ಬಗ್ಗೆ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಒಂದು ದುಷ್ಟ ಚಟ ಇದೆ, ದುಷ್ಟ ಹವ್ಯಾಸ ಹಾಕಿಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಇನ್ನ ವಿಶ್ವವಿದ್ಯಾಲಯದಲ್ಲಿ ಗೌರವಾನ್ವಿತ ನಾಗಮೋಹನ್ ದಾಸ್ ಅವರಿಗೆ ಕೇಳಿಕೊಳ್ಳಿಸಿದೆ, ವಿಶ್ವವಿದ್ಯಾಲಯದಲ್ಲಿ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ, ವೆಟರ್ನರಿ ಯೂನಿವರ್ಸಿಟಿ, ಒಟ್ಟು 70 ವಿಶ್ವವಿದ್ಯಾಲಯಗಳು ಕರ್ನಾಟಕದಲ್ಲಿ ಕೆಲಸ ಮಾಡ್ತವೆ. ಆದರೆ ಅವರು ಸಿಬ್ಬಂದಿಗಳ ಅಂಕಿ ಸಂಖ್ಯೆ ಕೊಟ್ಟಿರ್ತಕ್ಕಂಥದ್ದು ಕೇವಲ 27 ವಿಶ್ವವಿದ್ಯಾಲಯದು. ಅವರ ವರದಿಯ ಪ್ರಕಾರವೇ ಕೇವಲ ನಾನು ಅಂದರೆ ಅವರಿಗೂ ಭಯದಿಂದ ಹೇಳಿದ್ದಾರೆ, ಕೇವಲ 60% ಮಾಹಿತಿ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಿದ್ದೇನೆ ಅಂತಕ್ಕಂಥದ್ದು. ಕೇವಲ ಅಂಕಿ ಸಂಖ್ಯೆಯ ಮೇಲೆ ಪ್ರವರ್ಗ 1 ಅಂತ ಕೊಡಬಾರ್ದು ಅಂತ ತಿಳಿದು ಸುಪ್ರೀಂ ಕೋರ್ಟ್ 1/8/2024 ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ. ಮತ್ತೆ ಹ್ಯಾಂಗೆ ಕೊಡಬೇಕು? ಇವನು ನೇಮಕಾತಿಗೊಂಡಿರ್ತಕ್ಕಂಥ ಸಿಬ್ಬಂದಿಗಳು ಯಾವ ಮಟ್ಟದಲ್ಲಿ ಆರ್ಥಿಕವಾಗಿ ಸಬಲರಾಗಿದ್ದಾರೋ ಅವನ್ನು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಇವರಿಗೆ ಪ್ರವರ್ಗ 1, 2 ಕೊಡಬೇಕಂತ ಹೇಳಿದ್ದಾರೆ ವಿನಃ ಇವರ ಸಂಖ್ಯೆ ವಾಮ ಮಾರ್ಗದಿಂದ ತೆಗೆದುಕೊಂಡಿರ್ತಕ್ಕಂಥ ಅಂಕಿ ಸಂಖ್ಯೆಗಳ ಆಧಾರದಲ್ಲಿ ಇಲ್ಲ ಅಂತಕ್ಕಂಥದ್ದು ಕೂಡ 1/8/2024 ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ ನಲ್ಲಿ ಇದೆ ಅಂತಕ್ಕಂಥ ಕೂಡ ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ಸ್ವಾಮೀಜಿಗಳಿಗೆ ಮತ್ತು ನಮ್ಮ ಗೌರವಾನ್ವಿತ ಸಿದ್ದಯ್ಯ ಸಾಹೇಬ್ರಿಗೆ ಹೇಳ್ತಾ ಇದ್ದೇನೆ, ನಾಗಮೋಹನ್ ದಾಸ್ ಅವರ ವರದಿ ಸ್ವೀಕಾರ ಮಾಡಿದ್ದಾರೆ, ಪರಿಷ್ಕರಿಸಿರಿ ಅಂತ ನಾವು ಕೇಳ್ಕೊಳ್ಳೋಣ, ಅದನ್ನು ತಿರಸ್ಕರಿಸಿರಿ ಅಂತ ಕೇಳ್ಕೊಳ್ಳೋಣ. ತಿರಸ್ಕರಿಸದೇ ಇದ್ದರೆ ನೀವೆಲ್ಲರೂ ಕೂಡಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ. ನಾವು ಈ ಎಲ್ಲ ಲೀಗಲಿ ಪಾಯಿಂಟ್ಸ್ಗಳನ್ನು, ಕಂಟೆಂಪ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ವಿಷಯಗಳನ್ನ ಇಟ್ಟುಕೊಂಡು ನಾವು ಲೀಗಲಿ ಹೋರಾಟ ಮಾಡೋಣ.